ಹಾಯ್, ವೆಲ್ಕಮ್ ಟು ಕನ್ನಡ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇದು ನನ್ನ ಮಗಳದ್ದು ಫಸ್ಟ್ ಇಯರ್ ಬರ್ತ್ಡೇ ಸೆಲೆಬ್ರೇಷನ್ದು ವಿಡಿಯೋ. ಸೊ ಮನೆಯಲ್ಲೇ ಮಾಡಬೇಕು ಬರ್ತ್ಡೇ ಅಂತ ಅಂದ್ಕೊಂಡು ಮನೆಯಲ್ಲೇ ತುಂಬ ಸಿಂಪಲಾಗಿ ಕ್ಲೀನಾಗಿ ಚಿಕ್ಕದಾಗಿ ಆಗಲಿ ಪರವಾಗಿಲ್ಲ ಅಂದ್ಕೊಂಡು ಮನೆಯಲ್ಲೇ ಮಾಡಿದ್ವಿ. ಬೆಳಗ್ಗೆ ಎಲ್ಲ ಟಿಫನ್ ಎಲ್ಲ ತಿಂದ್ಕೊಂಡು ಪೂಜೆ ಎಲ್ಲ ಮುಗಿಸಿ ಟಿಫನ್ ಮಾಡಿಕೊಂಡು ಮಧ್ಯಾಹ್ನ ಪಲಾವ್ ಮಾಡಬೇಕು ಅಂತ ರೆಡಿ ಮಾಡ್ಕೊತಾ ಇದ್ವಿ. ಪಲಾವ್ಗೆ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಅದಕ್ಕೆ ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟು, ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಹಾಕಿ ಮಸಾಲೆ ರೆಡಿ ಮಾಡ್ಕೊಂಡಿದ್ವಿ. ಅದು ನಾವು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ನಮ್ಮ ಅಣ್ಣ ಅವರು ಎಲ್ಲ ತರಕಾರಿ ಎಲ್ಲ ಹೆಚ್ಕೊಂಡ್ರು. ಒಂದು 6 kg ಪಲಾವ್ ಅಂತ ಅಂದ್ಕೊಂಡು ಮಾಡಿದ್ದು ನಾವು. ಒಂದು 6 kg ಪಲಾವ್ ಮಾಡಿದ್ರೆ ಒಂದು 60 ಜನ ಆದರೂ ಊಟ ಮಾಡ್ಬೋದು. 60-65 ಜನ ಆದರೂ ಊಟ ಮಾಡ್ಕೊಬೋದು. ಸೊ ಹೊರ್ಗಡೆಯಿಂದ ತರ್ಸೋದು ಬೇಡ, ಮನೆಯಲ್ಲೇ ಮಾಡೋಣ ಅಂತ ಮನೆಯಲ್ಲೇ ಮಾಡಿದ್ವಿ. ನನ್ನ ಮಗನ ಫಸ್ಟ್ ಇಯರ್ ಬರ್ತ್ಡೇಲೂ ಸೊ ಮನೆಯಲ್ಲೇ ಮಾಡಿದ್ವಿ ನಾವು. ಅವಾಗೂ ಪಲಾವ್ ಮಾಡಿದ್ವಿ, ಬಟ್ ಬಿರಿಯಾನಿ ಟೈಪ್ ವೆಜ್ ಬಿರಿಯಾನಿ ಟೈಪ್ ಥರ ಮಾಡಿದ್ವಿ. ಇದು ಮಾಮೂಲಿ ಪಲಾವ್ ಥರನೇ ಮಾಡಿದ್ವಿ. ನಮ್ಮಮ್ಮ, ನಮ್ಮ ಅಣ್ಣ ಮತ್ತು ನಮ್ಮ ಹಸ್ಬೆಂಡು ಮತ್ತು ನಮ್ಮ ತಮ್ಮ ಬಂದಿದ್ದರು. ಊರಿಂದ ಅಪ್ಪ ಅಮ್ಮ ಬಂದಿದ್ದರು, ನಮ್ಮನೆಯವ್ರ ಅಪ್ಪ ಅಮ್ಮ ಎಲ್ಲ ಬಂದಿದ್ದಕ್ಕೆ ತುಂಬ ಚೆನ್ನಾಗಿ ಮಾಡೋಕ್ಕಾಯ್ತು. ಮತ್ತು ಬಲೂನ್ ಡೆಕೋರೇಷನ್ನು ಇದೆಲ್ಲ ಮನೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ದುಡ್ಡು ಕೊಟ್ಟರೆ ಮಾಡಿಕೊಟ್ಟು ಹೋಗ್ತಾರೆ, ಬಟ್ ನಮಗೆ ನಾವೇ ಮಾಡಬೇಕು ಅನ್ನೋದೊಂದು ಇಂಟ್ರೆಸ್ಟ್ ಇತ್ತು. ಚೆನ್ನಾಗಿ ಅನಿಸುತ್ತೆ ನಾವೇ ಮನೆಯಲ್ಲೇ ಮಾಡೋದ್ರಿಂದ. ನಮಗೂ ಅದು ಒಂದು ಮಾಡಿದ ಖುಷಿ ಹೆಚ್ಚಾಗಿ ಸಿಗುತ್ತೆ. ಅದ್ರ ಜೊತೆಗೆ ನಮ್ಮ ಬಜೆಟ್ಟಿಗೆ ನಾವೇ ಹೇಗೆ ಮಾಡ್ಕೊಬೇಕು ಅದೇ ಥರ ಮಾಡ್ಕೊಬೋದು. ಈಗ ಬೇರೆ ಹೊರ್ಗಡೆ ಕೊಟ್ಟರೆ ಮಾಡಿಕೊಡ್ತಾರೆ, ಬಟ್ ಅವ್ರ ಬಜೆಟಿಗೆ ನಾವು ಅಡ್ಜಸ್ಟ್ ಆಗಬೇಕು. ನಮ್ಮ ಬಜೆಟಿಗೆ ನಾವು ಅಡ್ಜಸ್ಟ್ ಆಗಬೇಕು ಅಂತಂದರೆ ನಾವೇ ಪ್ಲ್ಯಾನ್ ಮಾಡಿಕೊಂಡು ಹೇಗೆ ಮಾಡೋದು, ಏನು, ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಅಂತ ಅಂದ್ಕೊಂಡು ನಾವೇ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ವಿ. ನಮಗೆ ಪಲಾವ್ ಮಾಡೋದಕ್ಕೆ ಮತ್ತು ಬಲೂನ್ ಡೆಕೋರೇಷನ್ನು ಮತ್ತು ಹೊರಗಡೆ ಸ್ವೀಟ್ ತರಿಸಿದ್ವಿ. ಬಾದುಷಾ ಮತ್ತು ಜಿಲೇಬಿ ಅದಿಷ್ಟು ತರಿಸಿದ್ವಿ. ಆಮೇಲೆ ಕೇಕಿಗೆ ಒಂದು 2,500 ಆಯಿತು. ನಮ್ಗೆ ಟೋಟಲಾಗಿ ಎಲ್ಲ ಸೇರಿ ಒಂದು 6,000-7,000 ಖರ್ಚಾಯಿತು ಅಷ್ಟೇ. ಒಂದು 20 ಚೇರ್ ತರಿಸಿದ್ವಿ. ಸೊ ಅದಕ್ಕೊಂದು 2,000 ಆಯಿತು. ಚೇರು ಮತ್ತು ಒಂದು 2,000 ಏನೋ ಆಯಿತು ಅನಿಸುತ್ತೆ. ಒಂದು 7,000-7,500 ಇಷ್ಟರಲ್ಲೇ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಸುಮ್ಮನೆ ನಾವು ಆಚೆ ಕೊಟ್ಬಿಟ್ಟು ಅದನ್ನೆಲ್ಲ ಮಾಡಿಕೊಂಡು ಅವ್ರಿಗೆಲ್ಲ ಕೊಟ್ಟು ಅಮೌಂಟ್ ಕೊಟ್ಟು ಮಾಡ್ಕೊಂಡು ಸುಮ್ಮನೆ ವೇಸ್ಟು. ನಮಗೆ ಮಾಡೋ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮನೆಯಲ್ಲೇ ಮಾಡ್ಕೊಳ್ಳಿ. ಇಲ್ಲ ನಮ್ಗೆ ಇಂಟ್ರೆಸ್ಟ್ ಇಲ್ಲ, ನಮ್ಗೆ ಅದರಲ್ಲೇನೂ ಗೊತ್ತಾಗಲ್ಲ ಅಂತಂದರೆ ನೀವು ಹೊರ್ಗಡೆ ಕೊಟ್ಟೆ ಮಾಡ್ಕೊಳ್ಳೋದು ಚೆನ್ನಾಗಿ. ಇಂಟ್ರೆಸ್ಟ್ ಇದೆ ನಿಮಗೆ ಮಾಡಬೇಕು ಅಂತ ಅನಿಸಿದರೆ ಮಾತ್ರ ಮಾಡ್ಕೊಳ್ಳಿ. ನಿಮಗೆ ಹೇಗೆ ಅನಿಸುತ್ತೆ, ಯಾವ್ಯಾವ ಬಜೆಟಲ್ಲಿ ಎಷ್ಟೆಷ್ಟು ಬೇಕಾಗುತ್ತೆ ಏನು, ಅದೇ ಥರ ನೋಡ್ಕೊಂಡು ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಾಗುತ್ತೆ. ಬಲೂನ್ ಡೆಕೋರೇಷನ್ ಯೂಟ್ಯೂಬಲ್ಲಿ ತುಂಬ ನೋಡಿಬಿಟ್ಟು ಅದರಲ್ಲೆಲ್ಲ ಸರ್ಚ್ ಮಾಡಿಕೊಂಡು ಒಂದು ಪರ್ಪಲ್ ಕಲರ್ಸಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಒಂದು ಕಲರ್ ಸ್ವಲ್ಪ ಚೇಂಜಾಗಿ ಬಂದುಬಿಡ್ತು, ಬಲೂನ್ ಏನೋ ಮಿಸ್ಟೇಕ್ ಆಗಿಬಿಟ್ಟು. ಇನ್ನೇನು ಮಾಡೋದು ಬಿಡು ಅಂತ ಅಡ್ಜಸ್ಟ್ ಮಾಡಿಕೊಂಡ್ವಿ, ಅದರಲ್ಲೇ ಮಾಡಿದ್ವಿ. ಅದು ತುಂಬ ಚೆನ್ನಾಗಿ ಬಂತು ಬಲೂನ್ ಡೆಕೋರೇಷನ್ನು. ಅದು ಆರ್ಚ್ ಟೈಪ್ ಮಾಡಬೇಕು ಅಂತ ಅಂದ್ಕೊಂಡು ಆರ್ಚ್ ಟೈಪಲ್ಲೇ ಮಾಡಿದ್ವಿ. ನನ್ನ ಮಗನ ಫಸ್ಟ್ ಇಯರ್ ಬರ್ತ್ಡೇನಲ್ಲೂ ನಾವೇ ಮನೆಯಲ್ಲೇ ಮಾಡಿದ್ದು. ಅವ್ನು ಸೆಕೆಂಡ್ ಇಯರ್ ಬರ್ತ್ಡೇಲೂ ನಾವೇ ಮಾಡಿದ್ದು. ಸೊ ಹಂಗಾಗಿ ಅದೆಲ್ಲ ಮಾಡಿದ್ದು ಸ್ವಲ್ಪ ಐಡಿಯಾ ಇತ್ತು. ಹಂಗಾಗಿ ಇವ್ಳದೂ ನಾವೇ ಮಾಡೋಣ ಅಂದ್ಕೊಂಡು ಮಾಡಿದ್ವಿ. ಹೆಲ್ಪಿಂಗ್ ಯಾರಾದರೂ ಇದ್ದರೆ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹೆಲ್ಪಿಂಗ್ ಮಾಡೋರು ಯಾರೂ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಮಾಡೋದಕ್ಕೆ. ಒಂದು 60-70 ಜನ ಅಂತೂ ಊಟ ಮಾಡ್ಕೊತಾರೆ ನಮ್ಮ ಪ್ಲ್ಯಾನ್ ಪ್ರಕಾರ ಮಾಡಿದರೆ. ಇದಿಷ್ಟು ಈ ಥರ ಡೆಕೋರೇಷನ್ ಬಂದಿದೆ. ಹೇಗಿದೆ ನೋಡಿ, ಚೆನ್ನಾಗಿದೆ ಅನಿಸುತ್ತೆ. ಲೈಕ್ ಮಾಡಿ. ಕೇಕ್ ಮಾತ್ರ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಬರ್ತ್ಡೇನಲ್ಲಿ ನನ್ನ ಮಗನೇ ಕಾಣಿಸ್ತಾ ಇರಲಿಲ್ಲ. ನಂಬರ್ 1 ಇತ್ತಲ್ಲ, ಸೊ ಹಂಗಾಗಿ ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ ಅವನು ಕ್ಲೀನಾಗಿ. ಚೆನ್ನಾಗಾಯ್ತು ಬರ್ತ್ಡೇ ಮಾತ್ರ. ಅಮೌಂಟ್ ಕೊಟ್ಟು ಮಾಡಬೇಕು ಅನ್ನೋದಕ್ಕಿಂತ ನಮಗೆ ನಾವೇ ಮಾಡಬೇಕು ಅನ್ನೋದು ತುಂಬ ಖುಷಿ ಕೊಡುತ್ತೆ. ನಾವೇ ಮನೆಯಲ್ಲೆಲ್ಲ ಮಾಡೋದು,
ಬಂದು ಡೆಕೋರೇಷನ್ ಮಾಡೋದು ಎಲ್ಲ ಮಾಡಿಬಿಟ್ಟು ತುಂಬ ಚೆನ್ನಾಗಾಗಿದೆ ಅಂತ ಒಂದು ಮಾತು ಹೇಳ್ತಾರಲ್ಲ, ಅದು ತುಂಬಾ ಖುಷಿ ಕೊಡುತ್ತೆ ಮನಸ್ಸಿಗೆ. ಸೊ ಹಂಗಾಗಿ ನಾವು ಯಾವಾಗಲೂ ಅಷ್ಟೇ ನಾವೇ ಮಾಡಿರೋದು. ಯಾವ ಬರ್ತಡೇಗೂ ನಾನು ಹೊರಗಡೆಯಲ್ಲಿ ಕೊಟ್ಟಿಲ್ಲ. ಒಂದು ಬರ್ತಡೇನಲ್ಲಿ ಮಾಡಿದ ಸ್ವಲ್ಪ ಎಲ್ಲ ಐಡಿಯಾ ಇತ್ತು, ಸೊ ಹಂಗಾಗಿ ಮನೆಯಲ್ಲೇ ಮಾಡಿದ್ದೀವಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.